ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1 ಡಿಸೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, रोज विचार सागर मंथन करो तो खुशी का पारा चढ़ेगा. चलते फिरते याद रहे कि हम स्वदर्शन चक्रधारी है. ಮಧುರ ಮಕ್ಕಳೇ, ಪ್ರತಿನಿತ್ಯವೂ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಆಗ್ಲೇ ಖುಷಿಯ ನಶ ಏರ್ಲಿಕ್ಕೆ ಸಾಧ್ಯ ಇದೆ. ನಡೀತಾ ತಿರುಗಾಡ್ತಾ ಸ್ವದರ್ಶನ ಚಕ್ರವನ್ನ ತಿರುಗಿಸ್ರಿ, ಸ್ವದರ್ಶನ ಚಕ್ರಧಾರಿಗಳಾಗ್ರಿ. ಬಾಬಾ ಅಂತಾರೆ ವಿಚಾರ ಸಾಗರ ಮಂಥನ ಮಾಡ್ರಿ. ಯಾಕೆ? ಅಪಾರ ಖುಷಿಯ ಅನುಭವ ಮಾಡೋದಕ್ಕಾಗಿ. ವಿಚಾರ ಸಾಗರ ಮಂಥನ ಏನ್ ಮಾಡಬೇಕಾಗಿದೆ? ಏನೇ ವಿಚಾರ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತಂದ್ರೆ ಆ ವಿಚಾರದ ಸಾಗರ ಮಂಥನ ಏನ್ ಮಾಡಬೇಕಾಗಿದೆ? ವಿಚಾರ ಸಾಗರ ಮಂಥನ ಅಂದ್ರೆ ನಾವು ಪೌರಾಣಿಕವಾಗಿನೂ ಕೇಳಿದ್ದೀವಿ. ಎಲ್ಲಿ ಮಂಥನ ಮಾಡ್ಲಾಯ್ತು ಆ ಮಂಥನದಲ್ಲಿ ಬಹಳಷ್ಟು ವಿಷಾನೂ ಬಂತು, ಅಮೃತನೂ ಬಂತು ಅಂತ. ಅದ ನಂತರ ನೀಲಕಂಠ ಧರಿಸಿದ. ಇಲ್ಲಿ ವಿಷ ಯಾವುದು ಅಂತಂದ್ರೆ ಮನಸ್ಸಿನಲ್ಲಿ ನಡೆಯುವಂತಹ ಎಲ್ಲ ವಿಚಾರ, ಟೋಟಲ್ ಮನಸ್ಸೇ ಸ್ಕ್ರಿಪ್ಟೆಡ್ ಇದೆ, ಮನಸ್ಸೇ ಡ್ರಾಮಾ ನೀಡಿರುವಂಥದ್ದಾಗಿದೆ. ಆ ಮನಸ್ಸಿನಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರ, ಭಾವನಾ ಇದು ಸ್ಕ್ರಿಪ್ಟೆಡ್ ಇದೆ. ಅಂದ ಮೇಲೆ ಏನ್ ಒಳ್ಳೆ ವಿಚಾರ, ಕೆಟ್ಟ ವಿಚಾರ, ತಾಮಸಿಕ ವಿಚಾರ, ನಕಾರಾತ್ಮಕ ವಿಚಾರ, ಏನು ವಿಚಾರ ಬರ್ತಾ ಇದೆ ಅದು ನನ್ನ ವಿಚಾರ ಅಲ್ಲ, ನಾ ಮಾಡ್ತಾ ಇಲ್ಲ ಇದನ್ನ. ವಿಚಾರ ಏನೆಲ್ಲ ಮನಸ್ಸಿನಲ್ಲಿ ನಡೀತಾ ಇದೆ ಅದು ಡ್ರಾಮಾ ಅನುಸಾರ ನಡೀತಾ ಇದೆ. ಅದಕ್ಕೆ ಜವಾಬ್ದಾರ, ಅದು ಕ್ರಿಯೇಟರ್, ಅದ್ರ ಕ್ರಿಯೇಟರ್ ನಾನಲ್ಲ. ಅಥವಾ ಆ ಥಾಟನ್ನ ಚೂಸ್ ಮಾಡುವಂತಹ ವ್ಯಕ್ತಿನೂ ನಾನಲ್ಲ, ಅರ್ಥಾತ್ ಆತ್ಮ ನಾನಲ್ಲ. ಅಂದ್ರೆ ಕೇವಲ ಏನ್ ವಿಚಾರ ನಡೀತಾ ಇದೆ ಅದರಲ್ಲಿ ಆತ್ಮ ನಾನು ಇಂಟರ್ಫಿಯರ್ ಮಾಡೋದಿಲ್ಲ ಅಥವಾ ಬದಲಾಯಿಸೋದಿಲ್ಲ, ನಾನು ಕ್ರಿಯೇಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾ ಆತ್ಮ ಥಾಟ್ಲೆಸ್, ಫೀಲಿಂಗ್ಲೆಸ್ ಮತ್ತು ಸ್ಪೇಸ್ಲೆಸ್ ಇದ್ದೀನಿ, ಅವಿನಾಶಿ ಇದ್ದೀನಿ, ಏಕ್ದಮ್ ಪ್ಯೂರ್ ಇದ್ದೀನಿ. ಪ್ಯೂರ್ ಆತ್ಮ ಎಂದಿಗೂ ಸಹ ಅಶುದ್ಧ ಸಾಧಾರಣ ವಿಚಾರವನ್ನ ಉತ್ಪನ್ನ ಮಾಡೋಕೆ ಸಾಧ್ಯನೇ ಇಲ್ಲ. ಮನಸ್ಸೇನಿದೆ ಇದು ಸ್ಕ್ರಿಪ್ಟೆಡ್ ಇದೆ ಅಂದಮೇಲೆ ನಾನು ಏನಂತ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ? ಏನೆಲ್ಲ ವಿಚಾರ ಮನಸ್ಸಲ್ಲಿ ನಡೀತಾ ಇದೆಯೋ ಬಾಬಾ, ಈ ಡ್ರಾಮಾದ ಮನಸ್ಸಿನಲ್ಲಿ, ರೋಲ್ನ ಮನಸ್ಸಿನಲ್ಲಿ ಈ ರೀತಿ ವಿಚಾರಗಳು ಉತ್ಪನ್ನ ಆಗ್ತಾ ಇದೆ ಬಾಬಾ. ಬಸ್ ಈ ವಿಚಾರ ಮೈ ಆಪ್ಕೋ ಅರ್ಪಿತ ಕರ್ತಿ ಹೂँ. ಬಾಬಾ, ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಈ ವಿಚಾರ ಎಲ್ಲ ನಂದಲ್ಲ, ಇದೆಲ್ಲ ನಿಮ್ದ ಆಗಿದೆ. ಅರ್ಥಾತ್ ನಂದಲ್ಲ, ಅರ್ಥಾತ್ ನಾನು ಯಾರು? ನಾ ವಿಚಾರಗಳಿಂದ ಮುಕ್ತ, ಭಾವನಾತೀತ, ಅತಿ ಶುದ್ಧ, ಪವಿತ್ರ, ನಿಮ್ ಸಮಾನ ಇದ್ದೀನಿ ಬಾಬಾ. ನಾನು ನಿಮ್ಮ ಜೊತೆಯಲ್ಲಿ ಸಾಕ್ಷಿಯಾಗಿ ಈ ಒಂದು ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳ ಆಟವನ್ನ ನಾನು ನಿಮ್ಮ ಹಾಗೆ ನೋಡ್ತಾ ಇದ್ದೀನಿ ಬಾಬಾ. ನಾನು ಈ ವಿಚಾರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಅಂತ ಈ ರೀತಿ ಪ್ರತಿಯೊಂದು ವಿಚಾರಗಳನ್ನ ಬಾಬಾರವರಿಗೆ ಅರ್ಪಣೆ ಮಾಡೋದು. ಆ ವಿಚಾರಗಳು ನಾನಲ್ಲ ಅನ್ನುವ ಅರಿವು ಮನಸ್ಸಿಗೆ. ಯಾಕಂದ್ರೆ ಆತ್ಮನ ಒರಿಜಿನಲ್ ಮನಸ್ಸು ಮೂಲ ಸ್ಥಿತಿಗೆ ಬರಬೇಕು ಅಂತಂದ್ರೆ ಈ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳೇನಿವೆ ಈ ವಿಚಾರ ನಾ ಅಲ್ಲ, ಡ್ರಾಮಾನೇ ದಿಯಾ ಹೇ ಕಲಿಯುಗ ಅನುಸಾರ. ಕಲಿಯುಗ ಅಂತಂದ್ರೆ ಕಲಿಯುಗ, ಕರಾಳ ಯುಗ, ಕಲಿಯುಗ ಕತ್ತಲಿ ಯುಗ, ಅಪವಿತ್ರ ಯುಗ ಅಂದಮೇಲೆ ಈ ಯುಗದ ಅನುಸಾರನೇ ವಿಚಾರಗಳು ಕೊಡ್ಲಾಗಿದೆ. ಆ ವಿಚಾರ ನಂದನ್ನುವುದೇ ತಪ್ಪು ಮಾಡೋದು. ದೊಡ್ಡ ಬಾಬಾ ಅಂತಾರ ಇದೇ ವಿಕರ್ಮ ಮಾಡೋದಾಗಿದೆ. ಅದಕ್ಕೆ ವಿಚಾರನೇ ನಂದಲ್ಲ, ನಾನು ಅತಿ ಶುದ್ಧ ಆತ್ಮ ಇದ್ದೀನಿ ಅಂತ ಈ ರೀತಿ ನನಗೆ ನಾನು ಮಾತಾಡಿಕೊಂಡು ಅದನ್ನು ಬಾಬಾಗೆ ಅರ್ಪಣೆ ಮಾಡುವುದೇ ವಿಚಾರ ಸಾಗರ ಮಂಥನ. ಇದರಿಂದ ಖುಷಿ ಇರ್ತದೆ. ಇಲ್ಲ ಅಂದ್ರ ನನಗೆ ಯಾಕೆ ಇಂಥ ವಿಚಾರ ಬತ್ತು, ಯಾಕೆ ನನಗೆ ಪದೇ ಪದೇ ಇದೇ ವಿಚಾರಗಳು ಬರ್ತಾವ, ಯಾಕೆ ವಿಚಾರಗಳು ಕಾಡ್ತಾವ, ಯಾಕೆ ನಾನು ನೆನಪು ಮಾಡ್ಕೋಬಾರ್ದಂದ್ರೂ ನೆನಪಾಗ್ತದ ಅಂತ ಖುಷಿಯೆಲ್ಲ ಸಮಾಪ್ತ ಆಗಿ ಹೋಗ್ತದೆ. ಖುಷಿಯನ್ನ ದೂರ ಮಾಡುವಂಥ ಮುಖ್ಯ ವಿಷಯ ಯಾವುದು ಅಂದ್ರೆ ವಿಚಾರಗಳು. ವಿಚಾರಗಳು ಅರ್ಥಾತ್ ವಿಚಾರಗಳು ನನ್ನ ವಿಚಾರ ಅಂತ ತಿಳ್ಕೊಂಡಿರೋದು. ಅದಕ್ಕೆ ಬಾಬಾ ಹೇಳ್ತಾರ, ನೀ ಅಪಾರ ಖುಷಿಯಲ್ಲಿರ್ಬೇಕು ಅಂದ್ರೆ ನೀನು ನಿನ್ನ ಸತ್ಯದೊಳಗ, ನಿನ್ನ ಮೂಲ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗು. ನಿನಗೆ ಬಹಳ ಖುಷಿ ಆಗ್ತದ. ಆತ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ಲಿಕ್ಕೆ ನಾನು ಯಾರಲ್ಲ, ನಾ ಮನಸ್ಸಲ್ಲ ಅನ್ನೋದು ಇದು ಕೂಡ ನಾಲೆಜ್ ಬೇಕು. ಅದಕ್ಕೆ ಬಾಬಾ ಅಂತಾರೆ ವಿಚಾರ ಸಾಗರ ಈ ರೀತಿ ಮಂಥನ ಮಾಡ್ರಿ. ಖುಷಿಯ ಅನುಭವ, ಖುಷಿ ಹೆಚ್ಚಾಗ್ತದೆ.
ನಡೀತಾ ತಿರುಗಾಡ್ತಾನೂ ಕೂಡ ನೀವು ಸ್ವದರ್ಶನ ಚಕ್ರಧಾರಿಯಾಗ್ರಿ. ಸ್ವದರ್ಶನ ಚಕ್ರದಲ್ಲಿ ಮೊಟ್ಟ ಮೊದಲು ಬಾಬಾ ಅನಾದಿ ಮೂಲ ಆತ್ಮ ಬಿಂದುವಿನಿಂದ ಶುರು ಮಾಡಿಸಿದ್ದಾರೆ. ಯಾಕೆ ಅಂದರೆ ಮೂಲ ಬಿಂದುವಿನೊಳಗ ಸತ್ಯುಗ, ತ್ರೇತಾ, ದ್ವಾಪರ್, ಕಲಿಯುಗ ಇವೆಲ್ಲ ಯುಗಗಳ ಎಲ್ಲ ಸ್ವರೂಪಗಳೇನದಾವ ಇವು ರೋಲ್ ಒಳಗದಾವ. ನಾ ಆತ್ಮ ಮೂಲ ಬಿಂದು ಇದ್ದೀನಿ, ಅದಕ್ಕೆ ಮೂಲ ಬಿಂದುವಿನ ಸ್ವರೂಪದಲ್ಲಿ ಸ್ಥಿತ ಆಗಿ ಚಕ್ರವನ್ನು ನೋಡು. ಏನಂತ ನೋಡು? ನಾನು ಆತ್ಮ ಯಾವಾಗ ಈ ಚಕ್ರದಲ್ಲಿ ಎಂಟರ್ ಆಗ್ತೀನಿ, ಸತ್ಯುಗದ ಜೀವನ, ಸತ್ಯುಗದ ರೋಲ್ ಇದನ್ನು ಕೂಡ ನಾನು ಸಾಕ್ಷಿಯಾಗಿ ನೋಡ್ತೀನಿ. ಇವನ್ ಸತ್ಯ, ತ್ರೇತಾ, ದ್ವಾಪರ್, ಸಂಗಮ ಯುಗದ ಬ್ರಾಹ್ಮಣ ರೋಲ್, ಸಂಗಮ ಯುಗದ ಬ್ರಹ್ಮಕುಮಾರಿ ರೋಲು ಕೂಡ ನೋಡುವಂತಹ ನಿರಾಕಾರ ಆತ್ಮ ನಾನು. ಸೊ ಈ ರೀತಿ ನಿರಂತರ ಸ್ವಯಂನ ದರ್ಶನ, ಸ್ವಯಂನ ಚಕ್ರವನ್ನ ತಿರುಗಿಸ್ಬೇಕು ಅಂತಾರೆ ಬಾಬಾ. ಇದರಿಂದ ಬಹಳ ಅಪಾರ ಖುಷಿಯಲ್ಲಿರಲಿಕ್ಕೆ ಸಾಧ್ಯ ಇದೆ. ಪ್ರಶ್ನೆ, ಅಪ್ನಿ ಉನ್ನತಿ ಕರ್ನೆ ಕಾ ಸಹಜ ಸಾಧನ್ ಕೌನ್ ಸಾ ಹೈ? ತಮ್ಮ ಉನ್ನತಿಯನ್ನ ಮಾಡಿಕೊಳ್ಳುವಂತಹ ಸಹಜ ಸಾಧನ ಯಾವುದಾಗಿದೆ? ಬಾಬಾ ಹೇಳ್ತಾರೆ, ಅಪ್ನಿ ಉನ್ನತಿ ಕೆ ಲಿಯೆ ರೋಜ್ ಪೋತಾ ಮೇಲ್ ರಖೋ. ತಮ್ಮ ಉನ್ನತಿಯನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರತಿನಿತ್ಯವೂ ಪೋತಾ ಮೇಲ್ ಇಡ್ರಿ ಅಂತಾರೆ ಬಾಬಾ. ಪೋತಾ ಮೇಲ್ ಅಂದ್ರೆ ಏನು? ಅಟೆನ್ಷನ್ ಯಾವುದು? ಸ್ಥೂಲ ರೂಪದ ಅಟೆನ್ಷನ್ ಅಲ್ಲ, ಅತಿ ಸೂಕ್ಷ್ಮ ರೂಪದ ಅಟೆನ್ಷನ್. ಮೈ ಕೌನ್ ಹೂ, ಮೈ ಕೌನ್ ನಹಿ ಹೂ. ನಾ ಏನಿದ್ದೀನಿ, ನಾನು ಏನಲ್ಲ, ನನ್ನವ್ರು ಯಾರು, ನನ್ನವ್ರು ಯಾರಲ್ಲ. ಕಂಟಿನ್ಯೂಸ್ಲಿ 24 ತಾಸು ಕೂಡ ನಿರಂತರ ಅಟೆನ್ಷನ್, ನಿರಂತರ ಒಂದು ಚೆಕ್ಕಿಂಗ್. ಇದಕ್ಕೆ ಬಾಬಾ ಹೇಳ್ತಾರ ಪೋತಾ ಮೇಲ್ ಇಡ್ರಿ. ಚೆಕ್ ಕರೋ, ಆಜ್ ಸಾರಾ ದಿನ್ ಕೊಯ್ ಅಸುರಿ ಕಾಮ್ ತೋ ನಹಿ ಕಿಯಾ. ಚೆಕ್ ಮಾಡ್ಕೊಳ್ರಿ, ಇವತ್ತು ಇಡೀ ದಿನದಲ್ಲಿ ಯಾವುದೇ ಅಸುರಿ ಕೆಲಸ ಮಾಡಿಲ್ಲ ತಾನೇ. ಜೈಸೆ ಸ್ಟೂಡೆಂಟ್ ಅಪನಾ ರಜಿಸ್ಟರ್ ರಖತೆ ಹೈ, ऐसा तुम बच्चे भी दैवी गुणों का रजिस्टर रखो तो उन्नति होती रहेगी. ಹೇಗೆ ವಿದ್ಯಾರ್ಥಿಗಳು ತಮ್ಮ ಒಂದು ರಿಜಿಸ್ಟರ್ ಅನ್ನು ಇಡ್ತಾರೆ, ಹಾಗೆ ತಾವು ಕೂಡ ದೈವಿ ಗುಣಗಳ ರಿಜಿಸ್ಟರ್ ಅನ್ನು ಇಡ್ರಿ, ಆಗ ಬಹಳಷ್ಟು ಉನ್ನತಿ ಆಗ್ತದೆ. ಇಡೀ ದಿನದಲ್ಲಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಡ್ರಿ, ಯಾವುದೇ ಅಸುರಿ ವಿಕರ್ಮ ಆಗಿಲ್ಲಲ್ಲ ಅಂತ. ಅಸುರಿ ವಿಕರ್ಮ ಅಂದ್ರೆ ಸುಳ್ಳು ಹೇಳೋದು, ಜಗಳ ಮಾಡೋದು, ಬೈಯೋದು, ಚಾಡಿ ಹೇಳೋದು, ಇದು ರೋಲ್ನ ಕೆಲಸ. ರೋಲ್ನಲ್ಲಿ ಏನು ಡ್ರಾಮಾ ತುಂಬಿದೆ ಅದು ಮಾಡ್ತಾ ಇದೆ. ಆದ್ರೆ ವಿಕರ್ಮ ಅಂದ್ರೆ ಏನು? ನಾನು ಆತ್ಮ ಡಿಟ್ಯಾಚ್ ಆಗದೆ ಮನಸ್ಸಿನಲ್ಲಿ ನಡೆಯುವ ವಿಚಾರಗಳನ್ನು ಮತ್ತು ರೋಲ್ನಲ್ಲಿ ನಡೆಯುವ ಕರ್ಮಗಳನ್ನು ನಾ ಮಾಡಿದೆ, ನನ್ನಿಂದಾಯಿತು, ಅಥವಾ ಒಳ್ಳೇದಾಗಿದ್ರ ನಾನೇ ಮಾಡಿದ್ದು ಅಂತ ಹೆಮ್ಮೆ ಪಡೋದಾಗಲಿ, ಅಥವಾ ಕೆಟ್ಟದ್ದೇನಾದರೂ ನಡೀತು ಅಂತಂದರೆ ಹಂಗಂತೂ ರೋಲ್ನಲ್ಲಿ ಕೆಟ್ಟದ್ದು ಒಳ್ಳೇದಂತ ಇರೋದಿಲ್ಲ. ರೋಲ್ ಆ್ಯಕ್ಟಿಂಗ್ ಇರ್ತದೆ. ಒಳ್ಳೆ ಆ್ಯಕ್ಟಿಂಗ, ಕೆಟ್ಟ ಆ್ಯಕ್ಟಿಂಗ್ ಅಂತ ಇರೋದಿಲ್ಲ. ರೋಲ್ನಲ್ಲಿ ಒಂದು ವೇಳೆ ಕಲಿಯುಗದ ಅನುಸಾರ ಏನೋ ಕ್ರೋಧ ಇದೆ, ದುಃಖ ಇದೆ, ಚಿಂತೆ ಇದೆ, ಇದನ್ನ ನಾನು ಎಷ್ಟು ಕೆಟ್ಟದ್ದು ಮಾಡಿದ್ನಲ್ಲ, ವಿಕರ್ಮ ಮಾಡಿದ್ನಲ್ಲ ಅಂತ ಅಂತೀನಂದ್ರೆ ಇದಕ್ಕೆ ವಿಕರ್ಮ ಅಂತಾರೆ. ಬಾಬಾ ಹೇಳ್ತಾರೆ, ರೋಲ್ ಮಾಡಿದೆ ಬಸ್. ಬಾಬಾ ರೋಲ್ನ ಮೂಲಕ ಇಂಥ ಕರ್ಮ ಆಗಿದೆ, ಬಸ್ ನಾನಂತೂ ಆತ್ಮ ಇದ್ದೀನಿ, ಏಕ್ದಮ್ ಶುದ್ಧ ಪವಿತ್ರ. ಸೊ ಇದಕ್ಕಂತಾರ ಸಾಕ್ಷಿಯಾಗಿ ನೋಡೋದು. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ರೋಲ್ನಲ್ಲಿ ನಡೆಯುವ ಒಳ್ಳೆಯ ಕೆಟ್ಟ ಕರ್ಮಕ್ಕೆ ಪ್ರಭಾವಿತ ಆಗ್ತೀಯತ್ತಂದ್ರೆ ಇದಕ್ಕಂತಾರ ಅಂದರೆ ನನ್ನ ವಿಚಾರ ಅನ್ನೋದಾಗಲಿ, ಕರ್ಮ ಮಾಡಿ ನಾ ಮಾಡಿದ ಕರ್ಮ ನಾನಾ ಮಾಡಿದ್ದು ಅಂತಂತೀವತ್ತಂದ್ರ ಇದಕ್ಕನೇ ವಿಕರ್ಮ ಅಂತಾರೆ ಬಾಬಾ. ಅದಕ್ಕಂತ ಏನು ವಿಕರ್ಮ ಆಗಿಲ್ಲಲ್ಲ, ಅಸುರಿ ಕರ್ಮ ನನ್ನಿಂದ ಆಗಿಲ್ಲಲ್ಲ ಅಂತ ಚೆಕ್ ಮಾಡ್ಕೊಳ್ರಿ. ನನ್ನಿಂದ ಅಂದ್ರೆ ರೋಲ್ನಿಂದಲ್ಲ, ರೋಲಿಂದ ಏನಾಗ್ತದ ಅದು ಡ್ರಾಮಾ, ಹೊಣೆಗಾರ. ಆದರೆ ಇದು ಅಸುರಿ ಕರ್ಮ ನಾ ಮಾಡಿದೆ ಅಂತ, ರೋಲ್ ಮಾಡಿರೋದನ್ನ ನಾ ಮಾಡಿದೆ ಅಂತ ಅಂತೀನತ್ತಂದ್ರೆ, ಯಾಕಂದ್ರೆ ಆತ್ಮ ಇಂಥ ಯಾವ ಕರ್ಮನೇ ಮಾಡೋದಿಲ್ಲ. ಆತ್ಮ ಕರ್ಮಾತೀತಿದೆ ಅಂದ ಮೇಲೆ ಅಕರ್ತ ಇದೆ ಆತ್ಮ. ನಾ ಮಾಡಿದೆ ಅಂತ ಅಂತೀನತ್ತಂದ್ರೆ ಜರೂರ್ ಇದು ಕರ್ಮ. ಅದಕ್ಕೆ ಚೆಕ್ ಮಾಡ್ಕೊಳ್ರಿ. ಯಾವಾಗಲೂ ದೈವಿ ಗುಣಗಳ ಒಂದು ರಿಜಿಸ್ಟರನ್ನು ಇಡ್ರಿ ಅಂತಾರೆ ಬಾಬಾ. धारणेಗಾಗಿ मुख्य सार पहला, बाबा ने राइट रॉन्ग को समझने की बुद्धि दी है, उसी बुद्धि के आधार पर दैवी गुण धारण करने हैं. किसी को दुख नहीं देना, आपस में भाई बहन का सच्चा प्यार हो, कभी कुदृष्टि न जाए. ಬಾಬಾ ಹೇಳ್ತಾರೆ, ಮಕ್ಕಳೇ, ಬಾಬಾ ಅರ್ಥಾತ್ ಬಾಬಾ ನಾಲೆಜಿಂದ ನಮಗಿದು ಗೊತ್ತಾಗಿದೆ, ರೈಟ್ ಕ್ಯಾ ಹೈ, ರಾಂಗ್ ಕ್ಯಾ ಹೈ.
राइट क्या है माना ಸತ್ಯ ಕ್ಯಾ ಹೇ, ಸತ್ಯ ಯಾವುದು ನಾ ಆತ್ಮ ಆಗಿರೋದು, ಚೇತನ ಆಗಿರೋದು, ಅವಿನಾಶಿ ಆಗಿರೋದು, ಇದು ರೈಟ್. ನಾನು ಸಾಯ್ತೀನಿ ಅನ್ನೋದಿದೆಯಲ್ಲ ರಾಂಗ್. ನಾನು ಸಾಯೋದಿಲ್ಲ, ನಾನು ಕಳ್ಕೊಳ್ಳೋದಿಲ್ಲ, ನಾನು ಪಡ್ಕೊಳ್ಳೋದು ಇಲ್ಲ, ನಾನು ದೂರ ಆಗೋದಿಲ್ಲ, ನಾನು ಏನು ಕರ್ತ ಆತ್ಮ ಅಂದಮೇಲೆ ಇವು ಯಾವುದು ನಾನು ಮಾಡೋದಿಲ್ಲ. ಇದೆಲ್ಲ ಯಾರು ಮಾಡ್ತಿದ್ದಾರೆ? ರೋಲ್ ಮಾಡ್ತಾ ಇದೆ, ಡ್ರಾಮಾ ಮಾಡಿಸ್ತಿದೆ ರೋಲ್ನ ಮೂಲಕ, ರೋಲ್ ಮಾಡ್ತಾ ಇದೆ ಅಂತಂದ ಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಗೊತ್ತಾಗಿದೆಯಲ್ಲ ಸರಿ ಯಾವುದು ತಪ್ಪ್ಯಾವುದು ಅಂತ. ಅಂದಮೇಲೆ ಈ ಮಾತನ್ನ, ಈ ತಿಳುವಳಿಕೆಯನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಬುದ್ಧಿಯ ಆಧಾರದಿಂದ ಸದಾ ದೈವಿ ಗುಣಗಳ ಧಾರಣೆ ಮಾಡ್ಕೊಳ್ಳೋ. ಅರ್ಥಾತ್ ದೈವಿ ಗುಣ ಅಂದ್ರೆ ಏನು? ಮೂಲ ಆತ್ಮನ ಸತೋಗುಣಗಳು ಬೇರೆ. ದೈವಿ ಗುಣ ಅಂತಂದ್ರೆ ನಾನು ಆತ್ಮ ಶರೀರದಿಂದ ಭಿನ್ನಿದ್ದೀನಿ, ಶರೀರ ನಾನಲ್ಲ, ರೋಲ್ ಡ್ರಾಮಾ ಅನುಸಾರ ಅದು ಮೊದಲೇ ಸ್ಕ್ರಿಪ್ಟೆಡ್ ಇದೆ, ಫಿಕ್ಸ್ಡ್ ಇದೆ, ಬಸ್ ಇದನ್ನು ನಾನು ಕೇವಲ ನೋಡ್ಲಿಕ್ಕೆ ಬಂದೀನಿ ಅಂತ ನನ್ನ ದೃಷ್ಟಿಯಲ್ಲಿ ದೇಹ ಭಾನ ಇಲ್ಲದೆ ಆತ್ಮಸ್ಮೃತಿ ಇರೋದೇ ದೈವಿ ಗುಣ. ಇನ್ನು ದೈವಿ ಗುಣದಲ್ಲಿ ಮತ್ತೊಂದು ಅಂತಂದ್ರೆ, ಯಾರು ಎಂಥದೇ ಕರ್ಮ ಮಾಡಲಿ, ಯಾವ ಕರ್ಮ ಯಾರ ಮೂಲಕ ಆಗಬೇಕು ಅದು ಆಗಿಯೇ ತೀರ್ತದ. ಅಂದಮೇಲೆ ಇವ್ರು ಇಂಥ ಕೆಲಸ ಮಾಡಿದ್ರು, ಇವ್ರು ಇಂಥವ್ರು ಅದಾರ ಅಂತ ಅನ್ನೋದು ವಿಕರ್ಮ. ಹಾಗಾದರೆ ಬಾಬಾ ಹೇಳ್ತಾರ, ಬುದ್ಧಿಯ ಆಧಾರದಿಂದ ದೈವಿ ಗುಣಗಳ ಧಾರಣೆ ಮಾಡ್ಕೊಡ್ರಿ ಅಂದರೆ, ಅವರು ಏನೇ ಅವ್ರ ಮೂಲಕ ಡ್ರಾಮಾ ಕರ್ಮ ಮಾಡಿಸಿರ್ಬೋದು, ಸುಳ್ಳು ಹೇಳೋದು, ಚಾಡಿ ಹೇಳೋದು, ಅಥವಾ ನಿಂದನೆ ಮಾಡೋದು, ಏನೇ ಮಾಡಿಸಿರ್ಬೋದು, ಒಳ್ಳೆಯದು ಅಥವಾ ಕೆಟ್ಟದ್ದು. ಖರೆ ಆತ್ಮ ಮಾಡೋದಿಲ್ಲ ಇದೆಲ್ಲ. ಇದು ರೋಲ್ ಮಾಡ್ತಿದೆ, ಡ್ರಾಮಾ ರೋಲ್ನ ಮೂಲಕ ಮಾಡಿಸ್ತಿದೆ. ಒಳಗಡೆ ಇರುವಂತಹ, ಬಲೇ ನಿಂದನೆ ಮಾಡುವಂತಹ ರೋಲ್ನ ಒಳಗಡೆ ಇರುವಂತಹ ಆತ್ಮ ಸತೋಗುಣಿ ಇದೆ. ಇದು ದಿವ್ಯಗುಣ. ಅಂದರೆ ದೃಷ್ಟಿಯನ್ನ ಆತ್ಮೀಯ ಮಾಡ್ಕೊಳ್ಳೋದು, ದೃಷ್ಟಿಯನ್ನ ಹಾಗೂ ಭಾವವನ್ನು ಶುಭ ಮಾಡ್ಕೊಳ್ಳೋದೇನಿದೆ ಇದಕ್ಕೆ ದೈವಿ ಗುಣ ಅಂತಾರೆ. ಸಾಫ್ಟಾಗೆ ಮಾತಾಡೋದು, ಚೆನ್ನಾಗಿ ಭಾಷಣ ಮಾಡೋದು, ಅಥವಾ ದೈವಿ ಗುಣ ಅಂತಂದರೆ ಯಾವತ್ತೂ ಕರೆಕ್ಟಾಗಿ ಅಮೃತ ವೇಳೆಯನ್ನು ಎದ್ದು ಕೂತ್ಕೊಳ್ಳೋದು, ಇವಷ್ಟೇ ದೈವಿ ಗುಣ ಅಲ್ಲ. ದೈವಿ ಗುಣ ಅರ್ಥಾತ್ ದಿವ್ಯ ದೃಷ್ಟಿ, ಆತ್ಮೀಯ ದೃಷ್ಟಿ, ಆತ್ಮೀಯ ಆತ್ಮೀಯ ಒಂದು ದೃಷ್ಟಿಕೋನ, ಇವೇನದಾವ ಇವು ದೈವಿ ಗುಣ. ಅದಕ್ಕೆ ಮಕ್ಕಳೇ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಕೊಂಡು ದೈವಿ ಗುಣಗಳ ಧಾರಣೆ ಮಾಡ್ಕೊಳ್ರಿ. ಯಾರಿಗೂ ದುಃಖ ಕೊಡಬೇಡ್ರಿ. ಯಾರಿಗೂ ದುಃಖ ಕೊಡಬೇಡ್ರಿ ಅಂದ್ರೆ ಏನರ್ಥ? ಯಾರೇ ಇದ್ದಾರಂತಂದ್ರ ಅವರಿಗೆ ದುಃಖಿ ಅಂತ ನೋಡ್ಬೇಡ್ರಿ. ಇವ್ರಿಗೆ ಆರಾಮಿಲ್ಲ, ನಮ್ಮ ಮಮ್ಮಿಗೆ ಆರಾಮಿಲ್ಲ, ನಮ್ಮ ಅಕ್ಕಗೆ ಆರಾಮಿಲ್ಲ, ನಮ್ಮ ಅಣ್ಣನಿಗೆ ಭಾಳ ಆರಾಮಿಲ್ಲ, ನಮ್ಮ ಅಪ್ಪಾಜಿಗೆ ಭಾಳ ಶರೀರದ ತೊಂದರೆ ಆಗಿದೆ ಅನ್ನೋದೇನು ಇದು ದುಃಖ ಕೊಡೋದು. ಯಾಕೆಂದರೆ ಮಮ್ಮಿಯ ರೋಲ್, ಪಪ್ಪಾನ ರೋಲ್, ಅಣ್ಣನ ರೋಲ್ ಏನಿದೆ, ರೋಲ್ನಲ್ಲಿ ರೋಗದ ಅನುಭವ ಮಾಡುವುದು ಜರೂರಿ ಇದೆ ಈ ಮನಸ್ಸು. ಯಾಕಂದರೆ ಕಲಿಯುವುದ ಅನುಭವ ಎಲ್ಲರೂ ಮಾಡಬೇಕಾಗಿದೆ. ಖರೆ ಒಳಗಡೆ ಇರುವಂತಹ ರೋಗದ ದುಃಖದ ಒಂದು ಪಾರ್ಟನ್ನು ಪ್ಲೇ ಮಾಡ್ತಾ ಇರುವಂತಹ ಆ್ಯಕ್ಟರ್ ಏನಿದಾನಲ್ಲ, ಅವನು ಸದಾ ಸುಖಿ ಇದ್ದಾನೆ. ಆ ಸುಖಿ ಸ್ವರೂಪ ಆತ್ಮನ ಸ್ಮೃತಿ ಇಡುವುದ ಸುಖ ಕೊಡೋದು. ಇಲ್ಲ ಆತ್ಮನನ್ನು ಮರೆತು ಅವರಿಗೆ ರೋಲಲ್ಲಿ ಇರುವ ದುಃಖವನ್ನು ನೋಡಿ ಇವರು ದುಃಖಿ ಅದಾರಲ್ಲ ಅಂತ ತಿಳ್ಕೊಂಡು ನೀವು ದುಃಖಿ ಆಗೋದಿದೆಯಲ್ಲ, ಇದು ದುಃಖ ಕೊಡುವುದಾಗಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಯಾರೆಲ್ಲ ಇದ್ದಾರ ಪರಸ್ಪರ ನನ್ನ ಸಹೋದರ ಸಹೋದರಿಯರಾಗಿದ್ದಾರೆ ಅಂತಂದಮೇಲೆ ಪರಸ್ಪರ ಆತ್ಮೀಯ ಪ್ರೇಮ ಇರಬೇಕು. ಅಂದರೆ ಇವರೆಲ್ಲ ಆತ್ಮನ್ನ ನೋಡ್ತೀನಿ, ನಿರಾಕಾರ ಶಿವಬಾಬಾನ್ ರಚನೆ ಇದು. ನನಗೆ ಆತ್ಮನೇ ಕಾಣಬೇಕೇ ಹೊರತಾಗಿ ದೇಹ ಅಲ್ಲ. ಪುರುಷ ಸ್ತ್ರೀ, ಸಹೋದರ ಸಹೋದರಿ, ಕುಮಾರ್ ಕುಮಾರಿ ಇದು ಕಾಣಬಾರ್ದು. ಕೇವಲ ನಿರಾಕಾರ ತಂದೆಯ ಒಂದು ದಿವ್ಯ ರಚನೆ, ದಿವ್ಯ ಸಂತಾನ ಅನ್ನುವಂಥ ಆತ್ಮರೂಪ ಭಾವ, ಇದು ಸಚ್ಚಾ ಪ್ಯಾರ್ ಅಂತಾರೆ ಬಾಬಾ. ಎಂದಿಗೂ ಕೂಡ ಕುದೃಷ್ಟಿ ಅರ್ಥಾರ್ಥ ಇವ್ರು ಕುಮಾರದಾರ ಅಂತಂದ್ರೆ ದೇಹದ ಗುರುತಿನ ಮೇಲೆ ಅವರಿಗೆ ಕುಮಾರ್ ಅಂತ ಹೇಳೋದು ಕೂಡ. ಇವ್ರು ಕುಮಾರಿ ಅದಾರ, ಇವ್ರು ಹೆಣ್ಮಕ್ಳದಾರ, ಇವ್ರು ಪುರುಷ ಅದಾರ, ಇದು ಕೂಡ ದೇಹಕ್ಕೆ ದೃಷ್ಟಿ. ಬಾಬಾ ಹೇಳ್ತಾರೆ ಇದು ಕೂಡ ಅಪವಿತ್ರತೆ ಆಗಿದೆ. ಕೇವಲ ನನಗೆ ರೋಲ್ನಲ್ಲಿ ಕುಮಾರಿ, ಆದರೆ ಕುಮಾರ್ ಅಲ್ಲ ಅವರು, ಕುಮಾರ್ನ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಆತ್ಮ ಇದ್ದಾರೆ.
ಇದಕ್ಕಂತಾರೆ ಬಾಬಾ ಶುದ್ಧ ದೃಷ್ಟಿ. ಕುದೃಷ್ಟಿ ಅರ್ಥಾತ್ ನನಗೆ ಆತ್ಮ ಕಾಣದೆ ಕೇವಲ ಇವ್ರ ಅಣ್ಣಂದ್ರು, ಇವ್ರ ಪುರುಷರದಾರ, ಇವರೆಲ್ಲ ಹೆಣ್ಮಕ್ಳದಾರ ಅಂತ ಹಿಂಗೆ ಕಾಣ್ತದತ್ತಂದ್ರೆ ಇದಕ್ಕೆ ಕುದೃಷ್ಟಿ ಅಂತಾರೆ ಬಾಬಾ. सेकेंड पॉइंट, बाबा के हर डायरेक्शन पर चल अच्छी तरह पढ़कर अपने आप पर आपे ही कृपा करनी है. अंडरलाइन. ಬಾಬಾರವರ ಯಾವ ನಾಲೇಜ್ ನಮ್ಗೆ ಕೊಡ್ತಾ ಇದ್ದಾರ ಆ ನಾಲೇಜ್ನ ಡೈರೆಕ್ಷನ್ ಅನುಸಾರ ನಡೆದು, ಬಾಬಾ ಡೈರೆಕ್ಷನ್ ಕೊಟ್ಟಿದ್ದಾರೆ, ಮಗು ದೇಹದಿಂದ ಪರೆಯಾದಂತಹ ನಿರಾಕಾರ ಆತ್ಮ ಇದೆ ನೀನು, ಮನಸ್ಸಿನಿಂದಲೂ ಪರೆಯಾಗಿರುವ, ವಿಚಾರದಿಂದಲೂ ಪರೆಯಾಗಿರುವಂಥ ಬಹಳ ಶುದ್ಧ ಆತ್ಮ ಇದೆ ನಿನಗೆ. ನಿನ್ನ ಶುದ್ಧ ಆತ್ಮ ಆಗಿರುವ ಕಾನ್ಷಿಯಸ್ ಸದಾ ಅದು ನಿನಗೆ ಖುಷಿಯನ್ನು ಕೊಡ್ತದ. ಅದಕ್ಕೆ ನೀನು ಸದಾ ಖುಷಿ ಅನುಭವ ಮಾಡುವ, ಕಾನ್ಷಿಯಸ್ ಒಳಗಿರು, ಚೇತನಾದ ಅನುಭವ ಮಾಡುವಂತಾರೆ ಬಾಬಾ. ಇದು ಬಾಬಾ ಡೈರೆಕ್ಷನ್. ನಾ ಮತ್ತು ನಾವು ಹೆಣ್ಮಗಳಿದ್ದೀನಿ, ನಾ ಅಕ್ಕೋರಿದ್ದೀನಿ, ನಾನು ಕುಮಾರಿ ಇದ್ದೀನಿ, ನಾ ಬ್ರಹ್ಮ ಕುಮಾರಿ ಇದ್ದೀನಿ ಅನ್ನೋ ಭಾನದಲ್ಲಿ ಬಂದು ನನಗೆ ಇವ್ರು ಹಿಂಗೆ ಅಂತಾರ, ಹಿಂಗೆ ಮಾಡ್ತಾರಲ್ಲ ಅಂತಂದ್ರೆ ಇದು ಬಾಬಾ ಡೈರೆಕ್ಷನ್ ಅನುಸಾರ ನಡೆಯೋದಲ್ಲ. ಬಾಬಾನ ಡೈರೆಕ್ಷನ್ ಅನುಸಾರ ನಡೆಯೋದು ಅಂತಂದ್ರೆ ಬಾಬಾ ಹೇಳಿದಂತೆ ಆತ್ಮ ಸ್ವರೂಪದಲ್ಲಿ ನೋಡೋದು. ಅಂದಮೇಲೆ ಬಾಬಾ ಹೇಳ್ತಾರ, ಚೆನ್ನಾಗಿ ಬಾಬಾನ ಡೈರೆಕ್ಷನ್ ಅನುಸಾರ ನಡೀರಿ, ಚೆನ್ನಾಗಿ ಓದ್ರಿ, ಅರ್ಥಾತ್ ಬಾಬಾ ಕೊಟ್ಟಿರುವಂಥ ನಾಲೇಜನ್ನು ಪ್ರಾಕ್ಟಿಕಲ್ ಅನುಭವ ಮಾಡ್ರಿ ಮತ್ತು ನಿಮ್ಮ ಮೇಲೆ ನೀವೇ ಕೃಪಾ ಮಾಡಿಕೊಡ್ರಿ. ಇದೇ ಕೃಪೆ. ಬಾಬಾ ಕೃಪಾ ಮಾಡೋದಿಲ್ಲ, ಓದೋದೇ, ಚೆನ್ನಾಗಿ ಓದಿಕೊಳ್ಳೋದೇ, ಓದಿ ಫುಲ್ ಮಾರ್ಕ್ಸ್ ತಗೊಳ್ಳೋದು, ಫುಲ್ ಪಾಸ್ ವಿತ್ ಆನರ್ ಆಗೋದೇ ನಮ್ಮ ಮೇಲೆ ನಾವು ಕೃಪಾ ಮಾಡ್ಕೊಳ್ಳೋದಾಗಿದೆ. ಅಪ್ನಿ ಉನ್ನತಿ ಕೆಲಿ ಪೋತಾ ಮೇಲ್ ರಖನಾ ಹೇ. ತಮ್ಮ ಉನ್ನತಿ ಮಾಡ್ಕೊಳ್ಬೇಕು ಅಂದರೆ ಪೋತಾ ಮೇಲ್ ಅರ್ಥಾತ್ ಸ್ಥೂಲ್ ರೂಪದಲ್ಲಿ ಡೈರಿ ಇಡೋದು, ಸ್ಥೂಲ್ ರೂಪದಲ್ಲಿ ಮುಂಜಾನೆ ಎಷ್ಟೊತ್ತಿಗೆ ಎದ್ದೆ, ಎಷ್ಟು ತನ ಯೋಗ ಮಾಡಿದೆ, ಎಷ್ಟೊತ್ತಿಗೆ ಅಲ್ಲಿ ಹೋದೆ ಇಲ್ಲಿ ಹೋದೆ, ಇದು ಸ್ಥೂಲ ರೂಪದ. ಆ್ಯಕ್ಚುಲಿ ಅಟೆನ್ಷನ್, ನಾ ಯಾರಲ್ಲ, ಒಳಗೇನು ನಡೀತಾ ಇದೆ, ಮನಸ್ಸಿಗೆ ಪ್ರಭಾವಿತ ಆಗಿದ್ದೀನೇನು, ರೋಲ್ನ ಕರ್ಮಕ್ಕೆ ಪ್ರಭಾವಿತ ಆಗಿ ಹೌದು ಇದು ನಾನಾ ಮಾಡಿ ಅನ್ಕೋತೀನೋ, ಏನು ರೋಲ್ ಮಾಡ್ತಾ ಇದೆ, ನಾನಂತೂ ಆತ್ಮ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಅಂತ ಈ ರೀತಿ ಅಟೆನ್ಷನ್ ಇಟ್ಟು ನಡೀತಿರೋ ಇದನ್ನ ಬಾಬಾ ಹೇಳ್ತಾರೆ, ತಮ್ಮ ಪೋತಾ ಮೇಲನ್ನ ಚೆಕ್ ಮಾಡ್ಕೊಳ್ರಿ. ಯಾರಿಗೂ ದುಃಖ, कोई दुख देने वाली बातें करता है तो सुनी अनसुनी कर देना है. ಅಂಡರ್ಲೈನ್. ಅಟ್ ಸರಳಲ್ಲ. ಯಾವುದು ಸರಳಲ್ಲ? ಯಾರಾದರೂ ಈ ಮನಸ್ಸಿಗೆ, ಈ ರೋಲ್ನ ಮನಸ್ಸಿಗೆ ದುಃಖ ಕೊಡುವಂಥ ಮಾತಾಡ್ತಾರತ್ತಂದ್ರ ಕೇಳಾರ್ದಂಗಿರ್ರಿ ಅಂತ ಅನಿಸ್ತದ. ಸರಳ ಖರೆ ಅದು ಬಾಬಾ ಹೇಳಿದಾರತ್ತಂದ್ರೆ ಜರೂರ ಸರಳಿದೆ. ಸರಳ ಯಾವಾಗ? ಕಿ ರೋಲ್ ಏನೆಲ್ಲ ಈ ರೋಲಿಗೆ ಮಾತಾಡಿದೆ ದುಃಖ ಆಗುವಂಥದ್ದು, ಖರೆ ರೋಲ್ ಮೊದಲೇ ಸ್ಕ್ರಿಪ್ಟೆಡ್ ಇದೆ. ರೋಲ್ನ ಆತ್ಮನ ಚಾಯ್ಸ್ ಅಲ್ಲ. ಆ ರೋಲ್ ಈ ರೋಲಿಗೆ ಹೆಂಗೆ ಬೇಕಾದಂಗೆ ಬೈಯೋದು ಮಾತಾಡೋದು, ಬಟ್ ಸ್ಕ್ರಿಪ್ಟೆಡ್ ಇದೆ. ಸ್ಕ್ರಿಪ್ಟೆಡ್ ಇದೆ ಅಂತಂದಮೇಲೆ ಆ ರೋಲ್ನ ಮೂಲಕ ಈ ರೋಲಿಗೆ ಏನೇ ಅಂದಾರತ್ತಂದ್ರೆ, ನಾನಂತೂ ರೋಲಿಂದ ಪರೆಯಾಗಿರುವ ನಿರಾಕಾರ ಆತ್ಮ ಇದ್ದೇನೆ, ನನಗಂತೂ ಏನೂ ಟಚ್ ಆಗಕ್ಕೆ ಸಾಧ್ಯ ಇಲ್ಲ, ನಾ ಅನ್ಟಚ್ಡ್ ಆತ್ಮ ಇದ್ದೀನಿ ಅಂದಮೇಲೆ ಬಾಬಾ ಹೇಳ್ತಾರೆ, ಈ ರೀತಿ ನಿನಗೆ ನೀನು ಸ್ವಯಂ ಚೆಕಿಂಗ್ ಮಾಡಿಕೊಂಡು, ಸ್ವಯಂ ನಿನ್ನ ಜೊತೆಗೆ ನೀನು ಮಾತಾಡಿಕೊಂಡು ಈ ವಿಚಾರಗಳನ್ನೇ ಯಾವಾಗ ಬಾಬಾಗ ಅರ್ಪಣೆ ಮಾಡಿ ತನ್ನನ್ನು ತಾನು ಮೂಲ ನಿರಾಕಾರ ಬಾಬನ ಸ್ವರೂಪದಲ್ಲಿ ಸ್ಥಿತ ಮಾಡ್ಕೊಳ್ತಿ. ಇದಕ್ಕಂತಾರೆ ಬಾಬಾ ಇನ್ನೊಬ್ಬರ ದುಃಖ ಕೊಡುವಂತಹ ಮಾತನ್ನ ಕೇಳಾರ್ದಂಗ ಇರುವಂಥ ವಿಧಿಯಾಗಿದೆ. ವರದಾನ್ ಈಶ್ವರ್ಯ ರಾಯಲ್ಟಿ ಕೆ ಸಂಸ್ಕಾರ ದ್ವಾರ. ईश्वरीय रॉयल्टी संस्कार मूलक हरेक की विशेषताओं का वर्णन करने वाले पुण्य आत्मा भव. ಪುಣ್ಯಾತ್ಮ ಭವ ವರದಾನ ಆಗಿದೆ. ಪುಣ್ಯಾತ್ಮ ಭವ ಹೇಗೆ? ಈಶ್ವರ್ಯ ರಾಯಲ್ಟಿಯ ಸಂಸ್ಕಾರದ ಮೂಲಕ ಪ್ರತಿಯೊಬ್ಬರ ವಿಶೇಷತೆಗಳನ್ನು ವರ್ಣನೆ ಮಾಡುವಂತಹ ಪುಣ್ಯ ಆತ್ಮ ಭವ. ವಿಸ್ತಾರ सदा स्वयं को विशेष आत्मा समझ हर संकल्प कर्म करना या हर कर एक में विशेषता को देखना, वर्णन करना, स्वयं के प्रति विशेष बनाने की शुभ कल्याण की कामना रखना, यही ईश्वरीय रॉयल्टी है. ಬಾಬಾ ಹೇಳ್ತಾರೆ, ರೋಲ್ನ ಮನಸ್ಸು, ಈ ರೋಲ್ನ ಮನಸ್ಸಿಗೆ ಹೇಳ್ತಿದ್ದಾರೆ ಬಾಬಾ ಕಿ ಸದಾ ತನಗೆ ತಾನು ವಿಶೇಷ ಆತ್ಮ ಅಂತ ತಿಳ್ಕೊ. ವಿಶೇಷತೆ ಎಲ್ಲಿದೆ? ರೋಲ್ನಲ್ಲಿದೆ. ರೋಲ್ನಲ್ಲಿ ಬಾಬಾ ವಿಶೇಷತೆಗಳನ್ನು ತುಂಬಿದ್ದಾರೆ. ಪ್ರತಿ ಸಂಕಲ್ಪ, ಪ್ರತಿ ಕರ್ಮ, ಪ್ರತಿ ಸಂಕಲ್ಪ ಅಂದರೆ ಆತ್ಮನ ಒರಿಜಿನಲ್ ಮನಸ್ಸಿನಿಂದ ಹುಟ್ಟುವಂಥ ಶುಭ ಭಾವ, ಶುಭ ಸಂಕಲ್ಪ. ಪ್ರತಿಯೊಂದು ಕರ್ಮ ವಿಶೇಷ ಅಂತಾರೆ ಬಾಬಾ. ಕರ್ಮ ಅಂದರೆ
ಎಲ್ಲರೊಳಗೆ ಆತ್ಮನನ್ನ ನೋಡುವಂಥದ್ದಿದೆಯಲ್ಲ, ಇದು ಶ್ರೇಷ್ಠ ಕರ್ಮ. ನನಗೆ ನಾನು ದೇಹದಿಂದ ಡಿಟ್ಯಾಚ್ ಆಗಿ ನಾನು ಆತ್ಮಸ್ಮೃತಿಯಲ್ಲಿ ಇದ್ದುಕೊಂಡು ಈ ದೇಹದ ಕರ್ಮವನ್ನು ನೋಡ್ತೀನಲ್ಲ, ಇದು ವಿಶೇಷ ಕರ್ಮ. ತೋ ವಿಶೇಷ ಕರ್ಮನೇ ಮಾಡು, ವಿಶೇಷ ಕರ್ಮವನ್ನು ನೋಡುವಂತಹ ಗುರಿಯನ್ನು ಇಟ್ಕೊಂತಾರೆ ಬಾಬಾ. ಸರ್ವರ ಪ್ರತಿ ವಿಶೇಷ ಬನಾನೇಕೆ, ಎಲ್ಲರನ್ನೂ ವಿಶೇಷ ಮಾಡುವಂಥ ಶುಭ ಕಲ್ಯಾಣದ ಕಾಮನೆಯನ್ನು ಇಟ್ಕೊಡ್ರಿ. ಇದೇ ಈಶ್ವರಿಯ ರಾಯಲ್ಟಿ ಆಗಿದೆ. ಈಶ್ವರಿಯ ವಿದ್ಯಾರ್ಥಿ, ಈಶ್ವರನ ಸಂತಾನರ ಒಂದು ರಾಯಲ್ಟಿ ಆಗಿದೆ ಅಂತಾರೆ ಬಾಬಾ. रॉयल आत्माएं दूसरे द्वारा छोड़ने वाली चीज़ को स्वयं में धारण नहीं कर सकती. अंडरलाइन बाबा अंतर बहुत सुंदर, बहुत डीप, बहुत बहुत खूबसूरत ಆಗಿರುವಂಥ ಮಹಾವಾಕ್ಯ. ರಾಯಲ್ ಆತ್ಮ ಅಂದರೆ ಯಾರು ಅಂತಂದರೆ, ಇನ್ನೊಬ್ಬರು ಬಿಟ್ಟಿರುವಂಥ ವಸ್ತುಗಳನ್ನು ಅವ್ರು ಉಪಯೋಗ ಮಾಡೋದಿಲ್ಲ ಅಂತ. ಇನ್ನೊಬ್ಬರು ಬಿಟ್ಟಿರುವ ವಸ್ತುಗಳು ಅಂತಂದರೆ, ಅವರು ಕ್ರೋಧ ಬಿಟ್ರ, ಅವ್ರು ಹಿಂಗದಾರ, ಅವ್ರು ಹಿಂಗದಾರ, ಇವ್ರು ಹಿಂಗದಾರ, ಇಲ್ಲ. ಇವ್ರು ಸ್ವಯಂ ಭಗವಂತನ ಒಂದು ಆದೇಶದ ಅನುಸಾರ ನಡೆಯೋರೇ ನಿಜವಾದಂಥ ಈಶ್ವರ್ಯ ರಾಯಲ್ ಮಕ್ಕಳು. ಆದರೆ ಇನ್ನೊಬ್ಬರನ್ನ ನೋಡಿ, ಇನ್ನೊಬ್ಬರು ಕ್ರೋಧ ಬಿಟ್ಟಾಗ ನಾನು ಬಿಡ್ತೀನಿ, ಇನ್ನೊಬ್ಬರು ಮಾಡಿದ್ದನ್ನು ನಾನು ಮಾಡ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇವ್ರು ರಾಯಲ್ ಬಚ್ಚೆ ನಹಿ ಹೇ. तो इसीलिए सदा अटेंशन रहे, ಅದಕ್ಕಾಗಿ ಸದಾ ಗಮನ ಇರಲಿ. ಕಿಸಿ ಕಿ ಕಮಜೋರಿ या अवगुण को देखने का नेत्र सदा बंद हो. ಬಹಳ ಸುಂದರ ಮಹಾವಾಕ್ಯ. ಇನ್ನೊಬ್ಬರನ್ನ ನೋಡುವಂತಹ, ಇನ್ನೊಬ್ಬರ ಕಮಜೋರಿ ನೋಡುವ, ಇನ್ನೊಬ್ಬರೊಳಗೆ ಅವಗುಣಗಳನ್ನು ನೋಡುವಂತಹ ಕಣ್ಣು ಏನದಾವಲ್ಲ ಅದನ್ನು ಮೊದಲು ಬಂದ್ ಮಾಡ್ಕೊಡ್ರಂತಾರೆ ಬಾಬಾ. ಅಂದರೆ ದೈಹಿಕ ದೃಷ್ಟಿಯಿಂದ ನೋಡುವಂಥ ದೇಹದ ಕಣ್ಣುಗಳನ್ನು ಬಂದ್ ಮಾಡ್ರಿ. ಅರ್ಥಾತ್ ಕಾನ್ಷಿಯಸ್ ಒಳಗ ಇವರು ದೇಹ, ದೇಹದ ಪ್ರಪಂಚ, ಇವರು ಮನುಷ್ಯರು, ಇವರು ದೇಹದಾರಿಗಳು ಅನ್ನುವಂಥದ್ದೇನು ಭಾವಿದೆ ಅದನ್ನು ಸಮಾಪ್ತ ಮಾಡುವಂತಾರೆ ಬಾಬಾ. ತೋ ಏಕ್ ದೋಕೆ ಗುಣಗಾನ್ ಕರೋ, ಪ್ರತಿಯೊಬ್ಬರಲ್ಲಿ ಗುಣಗಳು ತುಂಬಿವೆ, ಆ ಗುಣಗಳ ಗಾನ ಮಾಡ್ರಿ. ಸ್ನೇಹ ಸಹಯೋಗಕ್ಕೆ ಪುಷ್ಪೋಂ ಕಿ ಲೇನ್ ದೇನ್ ಕರೋ ತೋ ಪುಣ್ಯಾತ್ಮ ಬನ್ ಜಾಯೆಂಗೆ. ಸ್ನೇಹ ಸಹಯೋಗ ಕೊಡ್ರಿ, ಕೊಟ್ಟಾಗ ಸಿಗ್ತದ, ತಗೊಂಡು ಅನುಭವ ಮಾಡ್ರಿ. ಈ ಒಂದು ಸ್ನೇಹ ಸಹಯೋಗದ ಪುಷ್ಪಗಳ ಕೊಡು ತಗೊಳ್ಳೋದೇನೆ ಪುಣ್ಯಾತ್ಮರು ಆಗೋದಾಗಿದೆ. ವರದಾನ್ ಸ್ಲೋಗನ್, ವರದಾನ್ ಕಿ ಶಕ್ತಿ ಪರಿಸ್ಥಿತಿ ರೂಪಿ ಆಗ್ ಕೋ ಬಿ ಪಾನಿ ಬನಾ ದೇತಾ ಹೇ. ಅಂಡರ್ಲೈನ್, ಪರಿಸ್ಥಿತಿ ಅನ್ನೋದು ಒಂದು ಬೆಂಕಿ ಥರ, ಅದು ಬೆಳ್ಕೊಂತ ಹೋಗ್ತದ, ಮನಸ್ಸು ತಿಂತಾ ಇರ್ತದ. ಪರಿಸ್ಥಿತಿ ವಿಚಾರ ಮಾಡಿದಷ್ಟು, ಪರಿಸ್ಥಿತಿ ಕಡೆಗೆ ಗಮನ ಕೊಟ್ಟಷ್ಟು ಪರಿಸ್ಥಿತಿ ಹಿಂಗನ್ಸ ಇದು ಇನ್ನೂ ದೊಡ್ಡದೇ ಆಗ್ತಾ ಇದೆಯಪ್ಪ ಅಂತ ಅನ್ನಿಸ್ತದ. ಖರೆ ಅದು ಪರಿಸ್ಥಿತಿ ಬೆಂಕಿದ್ದಂಗದು ದೊಡ್ಡದಾಗ್ತಾ ಹೋಗ್ತದ, ಹರಡ್ಕೊತ ಹೋಗ್ತದ. ಖರೆ ಅದನ್ನು ನೀರಿನ ಥರ ನೀರಾಗಿ ಆರಬೇಕು ಅಂತಂದ್ರೆ ಏನು ಮಾಡಬೇಕು? ವರದಾನದ ಶಕ್ತಿಯನ್ನು ಉಪಯೋಗ ಮಾಡ್ರಿ ಅಂತ. ವರದಾನ ಶಕ್ತಿ ಬಾಬಾ ಶೀತಲಾ ದೇವಿ, ಶೀತಲ್ ಭವ, ಸಮಾಧಾನ್ ಸ್ವರೂಪ ಭವ, ಹೀಗೆ ಎಷ್ಟೊಂದು ವರದಾನಗಳನ್ನು ಕೊಟ್ಟಿದ್ದಾರೆ. ಭಗವಂತ ವರದಾನ ಕೊಟ್ಟಾರಂದ್ರ ಅವಶ್ಯ ಕೊಟ್ಟ ಮೇಲೆ ಆ ಕಾರ್ಯ ಸರಳ ಸಿದ್ಧಿ ಆಗಲೇಬೇಕು. ನೆಪ ಮಾತ್ರ, ನಿಮಿತ್ತ ಮಾತ್ರ ಭಲೆ ನಾವು ಕರ್ಮ ಮಾಡಿದ್ರೂ ಕೂಡ, ಎಫರ್ಟ್ ಮಾಡಿದ್ರೂ ಕೂಡ ಅಲ್ಲಿ ಸಿದ್ಧಿ ಅವಶ್ಯ ಆಗ್ತದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಬಾಬಾ ವರದಾನ ಕೊಟ್ಟ ಆಗಿದೆ, ಆ ವರದಾನಕ್ಕೆ ನೀವು ಪಾತ್ರ ಇದ್ದೀರಿ, ಯೋಗ್ಯ ಇದ್ದೀರಿ. ಆ ವರದಾನಗಳನ್ನು ಕಾರ್ಯರೂಪದಲ್ಲಿ ತೊಗೊಂಡು ಬನ್ನಿರಿ. ಪರಿಸ್ಥಿತಿ ರೂಪಿ ಬೆಂಕಿ ನೀರಿನ ಸಮಾನ ಕರಗಿ ಹೋಗ್ತದೆ, ತಣ್ಣಗಾಗಿಬಿಡ್ತದ ಅಂತಾರೆ ಬಾಬಾ. ಅವ್ಯಕ್ತಿಶಾರ ಈ ತಿಂಗಳ ಹೊಸದಾಗಿರುವಂತಹ, ಹೊಸದು ಅರ್ಥಾರ್ಥ ಬಾಬಾರವರ ಒಂದು ಈ ತಿಂಗಳಿಗಾಗಿ ವಿಶೇಷ ಮಾಡಬೇಕಾಗಿರುವಂಥ ಪುರುಷಾರ್ಥದ ಪಾಯಿಂಟ್ಸ್ಗಳು. ಅಬ್ ಸಂಪನ್ ವ ಕರ್ಮಾತೀತ್ ಬನ್ನೇಕಿ ಧುನ್ ಲಗಾವು. ಸಂಪನ್ ಮತ್ತು ಕರ್ಮಾತೀತ್ ಆಗುವ ಧುನ್ ಹೆಚ್ಚಿಸ್ಕೊಡ್ರಿ ಅಂತ. ನಿರಾಕಾರಿ ಸ್ವರೂಪ ಕಿ ಮುಖ್ಯ ಶಿಕ್ಷಾ ಕಾ ವರದಾನ್ ಹೇ ಕರ್ಮಾತೀತ್ ಭವ. ನಿರಾಕಾರಿ ಸ್ವರೂಪದಲ್ಲಿ ಮುಖ್ಯ ಶಿಕ್ಷಣ ಬಾಬಾ ಕೊಟ್ಟಿದ್ದಾರೆ, ಅದಕ್ಕೆ ವರದಾನ ಕೊಟ್ಟಿದ್ದಾರೆ. ಮಕ್ಕಳೇ, ಕರ್ಮಾತೀತ್ ಭವ. ಆತ್ಮ ಕರ್ಮದಿಂದ ಪರೆ ಇದೆ, ಅಕರ್ತ ಇದೆ. ಅದಕ್ಕೆ ನಿನಗೂ ಕೂಡ ಆ ಕರ್ಮದ ಪ್ರಭಾವ ನಿನ್ನ ಮೇಲೆ ಆಗಬಾರ್ದು. ಕರ್ಮ ಬಿಡೋದಲ್ಲ, ಈ ಕೆಲಸ ಇದು ಬೇಡಪ್ಪ, ನನಗಿದು ಟೆನ್ಷನ್ ಆಗ್ತದಿಲ್ಲ. ಆದರೆ ಆ ಕರ್ಮ ಮಾಡ್ರಿ. ಆದರೆ ಕರ್ಮ ಆದಮೇಲೆ ಕರ್ಮದ ಮಾತು, ಕರ್ಮದ ಪ್ರಭಾವ ಮನಸ್ಸಿನ ಮೇಲೆ ಆಗಬಾರ್ದು. ಆಕಾರಿ ಸ್ವರೂಪತ್ವ ಪರಿಸ್ಥಾಪನ್ ಕಾ ವರದಾನ್ ಹೇ ಡಬಲ್ ಲೈಟ್ ಭವ. ನಿರಾಕಾರಿ ಸ್ವರೂಪಕ್ಕಾಗಿ ಬಾಬಾ ವರದಾನ ಕೊಟ್ಟಿದ್ದಾರೆ ಕರ್ಮಾತೀತ್ ಭವ. ಆಕಾರಿ ಸೂಕ್ಷ್ಮ
ಫರಿಸ್ತಾ ಸ್ವರೂಪದ ಒಂದು ಅನುಭೂತಿ ಮಾಡೋದಕ್ಕಾಗಿ, ಆ ಸ್ಥಿತಿಯನ್ನು ಹೊಂದೋದಕ್ಕಾಗಿ ಬಾಬಾ ವರದಾನ ಕೊಟ್ಟಿದ್ದಾರೆ, ಡಬಲ್ ಲೈಟ್ ಭವ. ಆತ್ಮ ಲೈಟ್ ಮತ್ತು ಎಲ್ಲ ಭೋಜದಿಂದ ಹೊರೆಯಿಂದ ಮುಕ್ತ ಲೈಟ್. डबल लाइट अर्थात सर्व कर्म ಬಂಧನೋं से ಹಲ್ಕೆ. ಕರ್ಮ ನಂದಲ್ಲ, ಬಂಧನ ನಂದಲ್ಲ, ರೋಲ್ದಿದೆ, ಏನೆಲ್ಲ ಇದೆ ಅದು ರೋಲ್ದಿದೆ, ನಾನು ಕರ್ಮದಿಂದ ಪರೇ ಇದ್ದೀನಿ ಅನ್ನುವಂತಹ ಹಗುರತೆ ಅನುಭವ ಮಾಡೋದು. सदा प्रकाश स्वरूप में स्थित रहने वाले, ऐसे डबल लाइट रहने वाले सहज कर्मातीत ಸ್ಥಿತಿ को प्राप्त कर सकते. ಯಾರು ಡಬಲ್ ಲೈಟ್ ಇದ್ದಾರೆ, ಆತ್ಮಸ್ಮೃತಿಯಲ್ಲೂ ಇದ್ದಾರೆ ಮತ್ತು ರೋಲ್ನ ಭಾರ ನನ್ನ ಭಾರ ಅಲ್ಲ, ಅದು ಡ್ರಾಮಾದ್ದು, ಅದಕ್ಕಾಗಿ ನಾ ಬಾಬಾ ಕೊಡ್ತೀನಿ ಅಂತ ಯಾರು ಅರ್ಪಣೆ ಮಾಡ್ತಾರೋ ಅವ್ರು ಬಹಳ ಹಗೂರಿ ಇರ್ತಾರಂತ ಹೇಳ್ತಾರೆ ಬಾಬಾ. ಹೀಗಾಗಿ तो सेवाओं में आते अभी यही ದುಡ್ लगाओ कि मुझे संपन्न या कर्मातीत बनना है. ಸೇವಾ ಭಲೆ ಮಾಡ್ರಿ, ಮನೆಯ ಕಾರ್ಯ ಕೆಲಸ ನೌಕರಿ ಸೇವಾ ಕೇಂದ್ರದ ಸೇವಾ ಭಲೆ ಮಾಡ್ರಿ, ಆದರೆ ಈ ಧುನ್, ಈ ನಶಾ, ಈ ಒಂದು ಒಳಗಡೆ ಏನು ಜುನೂನ್ ಏರಬೇಕು. ಏನಂತ, ನಾನೀಗ ಸಂಪೂರ್ಣ ಆಗಬೇಕು. ನಾನು ಅಂದರೆ ಆತ್ಮ ಅಲ್ಲ, ನಾ ಸಂಪನ್ನ ಇದ್ದೀನಿ. ನಾನು ಅಂದರೆ ಈ ಮನಸ್ಸು, ನಾನಂದ್ರೆ ಇನ್ನು ಕಮ್ಮಿದ್ದೀನಿ, ನಾನು ಇನ್ನ ಆಗಬೇಕು ಅಂತ ಇದೆಯಲ್ಲ, ಈ ಮನಸ್ಸು ಸಂಪನ್ನ, ಸಂಪೂರ್ಣ, ಭರ್ಪೂರ್ ಮತ್ತು ಕರ್ಮಾತೀತ ಆಗಬೇಕಾಗಿದೆ. ಯಾಕಂದರೆ ಕರ್ಮದಲ್ಲಿ ಸಿಕ್ಕಾಕೋತಾ ಇದೆ ಈ ಮನಸ್ಸು. ಅದಕ್ಕೆ ಈ ಮನಸ್ಸನ್ನು ಕರ್ಮಾತೀತ ಮಾಡುವ ಒಂದು ಲಕ್ಷ್ಯ ಪುರುಷಾರ್ಥ ಮಾಡಿಸ್ರಿ, ಆಗ ಕರ್ಮಾತೀತ ಮತ್ತು ಸಂಪನ್ನ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ, ಕರ್ಮಾತೀತ್ ಅರ್ಥಾತ್ ನಾನು ಆತ್ಮ ಅಕರ್ತ ಆಗಿರುವೆ. ಕರ್ತ ಈ ರೋಲ್ ಆಗಿದೆ, ಕರ್ತ ಈ ಮನಸ್ಸಾಗಿದೆ. ಆದರೆ ಆತ್ಮನ ಮೂಲ ಮನಸ್ಸು ಸಹ ಅಕರ್ತಾನೇ ಆಗಿದೆ. ದ್ವಾಪರ ಯುಗದಿಂದ ಈ ಮನಸ್ಸು ಕರ್ಮ ಮಾಡುತ್ತಿರುವುದನ್ನು ನೋಡ್ತಾ ನೋಡ್ತಾ ಕರ್ಮ ಭಾನದಲ್ಲಿ, ರೋಲ್ನ ಭಾನದಲ್ಲಿ ಸಿಕ್ಕಿಕೊಂಡು ನಾನೇ ಕರ್ಮ ಮಾಡಿದ್ದೀನಿ ಅಂತ ಕರ್ಮದ ಒಳ್ಳೆಯ ಕೆಟ್ಟ ಹೊರೆಯನ್ನು ಹೊತ್ಕೊಂಡಿದೆ. ಅದಕ್ಕೆ ಮನಸ್ಸು ಭಾರವಾಗಿದೆ, ಪತಿತವಾಗಿದೆ, ಮಲಿನವಾಗಿದೆ. ಸೊ ಬಾಬಾ ಅದಕ್ಕಾಗಿ ಹೇಳ್ತಾರೆ, ಮಗು ಡಬಲ್ ಲೈಟ್ ಭವ. ಅರ್ಥಾತ್ ನೀನಾತ್ಮ ಲೈಟ್ ಆಗಿದೆಯಾ, ನಿನ್ನ ಒಂದು ಏನು ಹೊರೆ ಇದೆ, ಚಿಂತೆ ಇದೆ, ಅದು ನಿನ್ನ ಚಿಂತೆ ಅಲ್ಲ. ಯಾಕಂದರೆ ನೀನು ನಿರಾಕಾರ ಪರಿಶುದ್ಧ ಆತ್ಮ ಇದೆ. ನಿನ್ನ ಯಾವ ಹೊರೆ, ಯಾವ ಚಿಂತೆಯೂ ಇಲ್ಲ. ಚಿಂತೆ ರೋಲ್ನಲ್ಲಿದೆ, ರೋಲ್ ಡ್ರಾಮಾ ಕೊಟ್ಟಿದೆ, ಡ್ರಾಮಾನುಸಾರ ಇದೆ. ಹೀಗಾಗಿ ಹೊರೆಯನ್ನೆಲ್ಲ ಬಾಬಾಗೆ ಅರ್ಪಣೆ ಮಾಡಿ ಡಬಲ್ ಲೈಟ್ ಆಗಿ ಕರ್ಮಾತೀತ ಸ್ಥಿತಿಯನ್ನು ಹೊಂದ್ರಿ ಅಂತಾರೆ ಬಾಬಾ. ಸೊ ನಾನಾತ್ಮ, ನನಗೀಗ ಅರ್ಥವಾಗಿದೆ, ನಾನು ಕರ್ಮದಿಂದ ಪರೆ, ಕರ್ಮಾತೀತ ಹಾಗೂ ಅಕರ್ತ ಅವಿನಾಶಿ ಆತ್ಮನಾಗಿದ್ದೇನೆ. ರೋಲ್ನ ಕರ್ಮವನ್ನು, ರೋಲ್ನ ಪಾತ್ರವನ್ನು ಕೇವಲ ಬಾಬಾರ ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಕರ್ಮವೂ ನಾನಲ್ಲ, ದೇಹವೂ ನಾನಲ್ಲ, ರೋಲ್ ನಾನಲ್ಲ, ಸ್ತ್ರೀ ಪುರುಷನೂ ನಾನಲ್ಲ, ನಿರಾಕಾರಿ ಪರಮಸತ್ಯ ಪರಮಾತ್ಮನ ಸಂತಾನ ಆತ್ಮ ನಾನು. ಓಂ ಶಾಂತಿ.